ಹಾಯ್ ಹಾಲ್, ಇದು ಬಂದು ಸಂಡೇ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ. ಈಗ ಕೋಲ್ಡ್ ಇರೋದ್ರಿಂದ ವೆದರ್ ಕೂಡ ಹಾಗೆ ಇದೆ, ಮಳೆ ಕೂಡ ಬರ್ತಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ನೆಗಡಿ ಮತ್ತು ಕೆಮ್ಮು, ಜ್ವರ ಲೈಟಾಗಿ ಎಲ್ಲ ಆಗ್ತಿದೆ. ಯಾವುದೇ ಕಾಯಿಲೆ ಇದ್ದರೂ ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತ ಹಾಸ್ಪಿಟಲ್ಗೆ ಹೋಗಿ, ಯಾಕಂತಂದರೆ ಡೆಂಗ್ಯೂ ತುಂಬ ಹರಡ್ತಿರೋದ್ರಿಂದ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ನೆಗಡಿ ಇತ್ತು, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಆದರೂ ಕೂಡ ಮನೆ ಮದ್ದು ಮಾಡಲೇಬೇಕಲ್ವ, ಹಳ್ಳಿಗಳ ಕಡೆ ಇರೋದ್ರಿಂದ ಈ ಕಾಯಿನ ತಂದು ನತ್ತಿ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಒಣಗೋದಕ್ಕೆ ಬಿಟ್ಟರೆ ನೆಗಡಿ ಬೇಗನೆ ನಿಂತೋಗ್ಬಿಡುತ್ತೆ. ಈ ಕಾಯಿ ಬಂದು ಚಿಟ್ಪಟ್ರೆಕಾಯಿ ಅಂತ, ಒಂಥರ ಬದನೆಕಾಯಿ ಬೀಜ ಥರ ಇರುತ್ತೆ ಒಳಗೆಲ್ಲ. ಅದನ್ನು ಹಾಕಿದ ತಕ್ಷಣ ಅಂಟಾಗ್ಬಿಡುತ್ತೆ, ಅದು ಒಣಗೋಗ್ಬಿಡುತ್ತೆ ಬೇಗನೆ. ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟರೆ ತೊಳೆದ್ರೆ ಆರಾಮಾಗಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇದು ಶೀತನೆಲ್ಲ ಎಳೆಯುತ್ತೆ ಅಂತ ಹೇಳ್ತಾರೆ ನತ್ತಿ ಮೇಲೆ ಹಾಕಿದ್ರೆ. ಇದು ಕೂಡ ವರ್ಕ್ ಆಗುತ್ತೆ, ಯಾಕಂದರೆ ನನ್ನಿಬ್ಬರು ಮಕ್ಳಿಗೂ ಕೂಡ ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಅವಳಿಗೂ ಕೂಡ ಈಗ 9 ಮಂತ್ ರನ್ನಿಂಗ್ ಇರೋದ್ರಿಂದ ನಿಂತ್ಕೋತಾಳೆ ಒಬ್ಬಳೇ, ತುಂಬ ಖುಷಿಯಿಂದ ನಿಂತ್ಕೊತಾಳೆ. ಒಂದು ನಿಮಿಷ ಕೂಡ ವೇಸ್ಟ್ ಮಾಡ್ತಾಯಿಲ್ಲ ನಿಂತ್ಕೊಳ್ಳೋದ್ರಿಂದ. ಇದಾಗಿತ್ತು ಇವತ್ತಿನ